ವಿಟಮಿನ್ ಬಿ7 ಅನ್ನು ಬಯೋಟಿನ್, ಕೋಎನ್ಸೈಮ್ ಆರ್ ಅಂತ ಕೂಡ ಕರೀತಾರೆ. ಈ ವಿಟಮಿನ್ ಅನ್ನು ಮೊದಲು ವಿಟಮಿನ್ ಹೆಚ್ ಅಂತ ಕರೆಯಲಾಗುತ್ತಿತ್ತು. ನಮ್ಮ ಕರುಳಿನಲ್ಲಿ ಕೆಲವು ಗುಡ್ ಬ್ಯಾಕ್ಟೀರಿಯಾಗಳು ಈ ವಿಟಮಿನ್ ಬಿ7 ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ತಯಾರಿಸುತ್ತವೆ. ಆದ್ರೆ ಆಗಾಗ ಆಂಟಿಬಯೋಟಿಕ್ಗಳ ಬಳಕೆಯಿಂದಾಗಿ ಈ ಗುಡ್ ಬ್ಯಾಕ್ಟೀರಿಯಾಗಳು ನಾಶ ಆಗುವುದರಿಂದ ಬಯೋಟಿನ್ ಕಡಿಮೆ ತಯಾರಾಗುತ್ತದೆ. ಈ ಬಯೋಟಿನ್ ಅಥವಾ ವಿಟಮಿನ್ ಬಿ7 ಕೊರತೆಯಾದ್ರೆ ಕೂದಲು ಉದುರುವ ಸಮಸ್ಯೆ, ಬೇಗ ಬೆಳ್ಳಗಾಗುವುದು, ತಲೆಹೊಟ್ಟು, ಚರ್ಮದ ಸಮಸ್ಯೆ, ಮುಖದ ಕಾಂತಿ ಕಡಿಮೆಯಾಗುವುದು, ಉಗುರುಗಳು ವೀಕ್ ಆಗುವುದು, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು, ಮೈಯೆಲ್ಲ ಸೂಜಿ ಚುಚ್ಚಿದಂತಾಗುವುದು, ನರದೌರ್ಬಲ್ಯ, ಹಸಿವು ಕಡಿಮೆಯಾಗುವುದು, ಮಾನಸಿಕ ಖಿನ್ನತೆ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಬಯೋಟಿನ್ ನಮಗೆ ಪ್ರತಿದಿನಕ್ಕೆ 30 ಮೈಕ್ರೋಗ್ರಾಂನಿಂದ 100 ಮೈಕ್ರೋಗ್ರಾಂನಷ್ಟು ಬೇಕಾಗುತ್ತೆ. ಬಯೋಟಿನ್ ನಾವು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದ್ರೆ ನಮ್ಮ ಚರ್ಮ, ಕೂದಲು ಮತ್ತು ಉಗುರಿನ ಆರೋಗ್ಯ ಸುಧಾರಿಸುತ್ತದೆ. ಕೂದಲಿನ ಬೆಳವಣಿಗೆ ಹೆಚ್ಚುತ್ತದೆ, ಉದುರುವುದು ಕಡಿಮೆಯಾಗುತ್ತದೆ, ಬೇಗ ಬೆಳ್ಳಗಾಗುವುದಿಲ್ಲ. ಬಯೋಟಿನು ನಮ್ಮ ಕೂದಲಿನ ನೈಸರ್ಗಿಕ ಬಣ್ಣ ಕಾಪಾಡುತ್ತೆ. ಅದು ಹೇಗೆ ಅಂದ್ರೆ, ಬಯೋಟಿನ್ ನಮ್ಮ ಕೂದಲಿನಲ್ಲಿರುವ ಕೆರಾಟಿನ್ ಅನ್ನು ಉತ್ತೇಜಿಸುತ್ತದೆ, ನಮ್ಮ ಚರ್ಮದಲ್ಲಿ ಸೇಬಮ್ ಬ್ಯಾಲೆನ್ಸ್ ಮಾಡುತ್ತದೆ, ಸ್ಕಿನ್ ಟೆಕ್ಸ್ಚರ್ ಸುಧಾರಿಸಿ ರಿಂಕಲ್ಸ್ ಕಡಿಮೆ ಮಾಡಿ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತದೆ. ಅದಕ್ಕೆ ಬಯೋಟಿನ್ ಅನ್ನು ಕಾಸ್ಮೆಟಿಕ್ಸ್ಗಳಲ್ಲಿ ಬಳಸಲಾಗುತ್ತದೆ. ಇದು ನಮ್ಮ ಉಗುರಿನ ಆರೋಗ್ಯ ಕಾಪಾಡುತ್ತೆ. ಬೇರೆ ಬಿ ವಿಟಮಿನ್ಗಳ ಹಾಗೆ ವಿಟಮಿನ್ ಬಿ7 ಕೂಡ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಲಿಪಿಡ್ಸ್ ಇವುಗಳ ಚಯಾಪಚಯ ಸುಧಾರಿಸಿ ಶಕ್ತಿ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇದರ ಸೇವನೆಯಿಂದ ಹಸಿವು ಹೆಚ್ಚುತ್ತದೆ. ನಮ್ಮ ಮಿದುಳು ಮತ್ತು ನರಮಂಡಲ ಸುಸ್ಥಿತಿಯಲ್ಲಿರಲು ಈ ವಿಟಮಿನ್ ಬಿ7 ಸಹಾಯ ಮಾಡುತ್ತದೆ. ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡುತ್ತದೆ. ಕಿಡ್ನಿ ಸಮಸ್ಯೆಯಲ್ಲಿ ಕೂಡ ಇದು ತುಂಬಾನೇ ಉಪಯುಕ್ತ. ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಬಯೋಟಿನ್ ಕಂಡುಬರುತ್ತೆ? ಬಾಳೆಹಣ್ಣು, ಅವಕ್ಯಾಡೋ, ಪಪಾಯ, ಸ್ಟ್ರಾಬೆರಿ, ಬದಾಮು, ವಾಲ್ನಟ್, ಬಟಾಣಿ, ಗಜ್ಜರಿ, ಬ್ರೊಕೊಲಿ, ಮಶ್ರೂಮ್, ಸೂರ್ಯಕಾಂತಿ ಬೀಜ, ಹಸಿರು ತರಕಾರಿ, ಓಟ್ಸ್, ಶೇಂಗಾ ಬೀಜ, ಅಕ್ಕಿಯ ಹೊರ ಕವಚ, ಹೂಕೋಸು, ಬಾರ್ಲಿ, ಹೀಗೆ ಇನ್ನು ಹಲವಾರು ಆಹಾರ ಪದಾರ್ಥಗಳಲ್ಲಿ ಬಯೋಟಿನ್ ಕಂಡುಬರುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.